ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಂದಿರೋವಂಥದ್ದು ಯಾಕಪ್ಪ ಅಂತಂದರೆ ಮೂಲಾಧಾರ ಚಕ್ರ. ಆಲ್ರೆಡಿ ನಾನು ಹಾರ್ಟ್ ಚಕ್ರದ ಬಗ್ಗೆ ಮಾತಾಡಿದ್ದೀನಿ. ಸೊ ಬೇಸ್ ಆಗಿರುವಂತಹ ರೂಟ್ ಚಕ್ರ ಆಗಿರುವಂತಹ ಮೂಲಾಧಾರ ಚಕ್ರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಸೊ ರೆಡ್ ಆಗಿ ಬಂದಿದ್ದೀನಿ. ಅದ್ರಿಗಿಂತ ಮುಂಚೆ ಪ್ರತಿಯೊಬ್ಬರು ನನಗೆ ಕೇಳೋ ಒಂದು ಕ್ವಶನ್ ಅಂತ ಅಂದರೆ, ನೀನು 3 ಗಂಟೆಗೆ ಎದ್ಬಿಟ್ಟು ಏನು ಮಾಡ್ತೀಯಾ ಅಂತ ಹೇಳ್ಬಿಟ್ಟು. ಸೊ ನಾನು ಯಾವಾಗಲೂ ಎಲ್ರಿಗೂ ಹೇಳೋದು ಒಂದೇ ಒಂದು ವಿಷಯ, 3 ಗಂಟೆಗೆ ಎದ್ದು ಮಾಟ ಅಂತೂ ಮಾಡೋಕ್ಕಾಗಲ್ಲ, ಏನಿದ್ರು ದೇವರಿಗೆ ಶರಣಾಗ್ಬೋದು ಅಷ್ಟೇ ಅಂತ ಹೇಳ್ಬಿಟ್ಟು. ಸೊ ಈಗ ಬಂದ್ಬಿಟ್ಟು ಟೈಮು 6:30 ಆ್ಯಕ್ಚುಲಿ. ಬಟ್ ನನ್ನ ಎಲ್ಲ ಕೆಲಸಗಳು ಆಲ್ರೆಡಿ 5:30ಗೆ ಕಂಪ್ಲೀಟ್ ಆಗಿಬಿಟ್ಟಿದೆ. ಯಾವ್ಯಾವ ಕೆಲಸ ಮಾಡಿದ್ದೀನಿ ಅಂತ ಕೇಳಿದ್ರು, ದೇವ್ರ ಪೂಜನ ಭಕ್ತಿಯಿಂದ ಮಾಡ್ಕೊಂಡಿರ್ತೀನಿ ಲಲಿತಾ ಸಹಸ್ರನಾಮದ ಜೊತೆ. ಆ ದಿನ ಯಾವ ಒಂದು ದೇವ್ರನ್ನ ನಾವು ಆರಾಧನೆ ಮಾಡಬೇಕಾಗಿರತ್ತೆ, ಸೊ ಅವರ ನಾಮ ಜಪನ ಮಾಡ್ಕೊಂಡಿರ್ತೀನಿ. ನಾನು ಇಲ್ಲಿ ಮಾತ್ರ ದೀಪನ ಸ್ವಲ್ಪನೇ ಎಣ್ಣೆ ಹಾಕ್ಬಿಟ್ಟು ಹಚ್ಚುತ್ತೀನಿ. ಯಾಕೆ ಅಂತ ಅಂದರೆ, ನಾನು ಇನ್ನೇನು 1 ಅವರಲ್ಲಿ ಇಲ್ಲಿಂದ ಹೊರಡ್ತೀನಿ ಆಫೀಸ್ಗೆ. ಸೊ ಆ ಟೈಮಿಗೆ ಮತ್ತೆ ನಾನು ಬರೋ ಅಷ್ಟೊತ್ತಿಗೆ ಇಲ್ಲೇನು ಪ್ರಾಬ್ಲಮ್ ಆಗಬಾರ್ದು ದೀಪ ಹಚ್ಚಿಟ್ಟು ಅನ್ನೋ ಕಾರಣಕ್ಕೋಸ್ಕರ. ಅದೇ ನಾನು ಮನೆಯಲ್ಲೇ ಇರುವಾಗ ನಾನು ಸದಾಕಾಲ ದೀಪ ಉರಿತಾ ಇರಬೇಕು. ನಾನು ಅದನ್ನೇ ಪ್ರಿಫರೆನ್ಸ್ ಮಾಡುವಂಥದ್ದು. ನಾನು ದೇವ್ರ ಮುಂದೆ ಬಂದೆ ಅಂತ ಅಂದರೆ ಆ ದೇವಿಗೆ ನಾನು ಮಗು ಆಗಿಬಿಡ್ತೀನಿ, ಆ ಗುರುಗೆ ನಾನು ಮಗು ಆಗಿಬಿಡ್ತೀನಿ. ಆ್ಯಂಡ್ ಲಲಿತಾ ಸಹಸ್ರನಾಮನ ಪಠಣೆ ಮಾಡ್ಕೊಳ್ಳೋವಂಥದ್ದಿರ್ಬೋದು, ಅಥವಾ ನನ್ನ ವಿಶ್ವಾಸನ ದೇವಿ ಹತ್ರ ಕೇಳ್ಕೊಳ್ಳೋ ಅಂಥದ್ದಿರ್ಬೋದು. ಸೊ ಇದೆಲ್ಲದನ್ನು ಕೂಡ, ಆ್ಯಂಡ್ ನನ್ನ ಮೆಡಿಟೇಷನ್ ಪ್ರೋಸೆಸ್, ನನ್ನ ಚಕ್ರ ಹೇಲಿಂಗ್ ಪ್ರೋಸೆಸ್ ಎಲ್ಲನೂ ಕೂಡ ಆಲ್ಮೋಸ್ಟ್ ನಾನು 5 to 5:30 ಒಳಗಡೆ ಮುಗಿಸ್ಕೊಂಡ್ಬಿಡ್ತೀನಿ ವಿತ್ ಸ್ನಾನದ ಜೊತೆಗೆ. ಆಫ್ಟರ್ ದಟ್ ನಾನು ಆಫೀಸ್ಗೆ ಏನು ರೆಡಿ ಆಗಬೇಕು ರೆಡಿಯಾಗಿ ವಿಡಿಯೋಸ್ನ ಮಾಡೋ ಅಂಥದ್ದು. ಓಕೆ. ಆ್ಯಂಡ್ ನಾನು ಇದೇ ಗ್ಯಾಪಲ್ಲಿ ಎಕ್ಸಸೈಸ್ಗಳನ್ನು ಕೂಡ ಮಾಡ್ಕೊಂಡ್ಬಿಡ್ತೀನಿ. ಯೋಗ ಮಾಡ್ಕೊಳ್ತೀನಿ, ಮೆಡಿಟೇಷನ್ ಮಾಡ್ಕೊಳ್ತೀನಿ, ಪ್ರಾಣಾಯಾಮನ ಮಾಡ್ಕೊಳ್ತೀನಿ. ಯಾವ್ಯಾವ ಗುಡ್ ಪ್ರಾಕ್ಟೀಸ್ನ ನಾವು ಮಾಡ್ಕೋಬೋದು ನಮ್ಮ ಲೈಫಲ್ಲಿ. ಸೊ ಅಂಥ ಪ್ರಾಕ್ಟೀಸ್ಗಳನ್ನು ನಾನು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಇವಾಗ ನಿಮಗೆ ಗೊತ್ತಾಯ್ತು 3 o'clock ನಾನು ಇದು ಏನೇನು ಮಾಡ್ಕೊಳ್ತೀನಪ್ಪ ಅಂತ ಹೇಳ್ಬಿಟ್ಟು. ಫಸ್ಟ್ಗೆ ನಾನು ದೇವ್ರಿಗೆ ರಿಲೇಟೆಡು ಏನೇನೆಲ್ಲ ವಾಶ್ ಮಾಡೋಕ್ಕಿದೆ ವಾಶ್ ಮಾಡ್ಕೊಳ್ತೀನಿ. ದೀಪ ಹಚ್ಚೋದಕ್ಕೆ ಏನೇನು ರೆಡಿ ಮಾಡ್ಕೊಳ್ತೀನಿ. ಆ್ಯಂಡ್ ದೇವ್ರ ಏನಿದೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಫೋಟೋನ ಆ್ಯಂಡ್ ಎದುರುಗಡೆ ನೀಟಾಗಿ ಒರೆಸ್ಕೊಂಡು ರಂಗೋಲಿನ ಹಾಕ್ಕೊಂಡು ಆ ಪ್ಲೇಸ್ ನೋಡಿದ್ರೆ ನನಗೆ ಖುಷಿ ಆಗಬೇಕು. ಆ ಥರ ಒಂದು ಏನು ಮಾಡ್ತೀನಿ, ನಾನು ಆ ಎನ್ವಿರಾನ್ಮೆಂಟ್ನ ಫಿಕ್ಸ್ ಮಾಡ್ತೀನಿ. ಆ್ಯಂಡ್ ಮನೆ ಬಾಗಿಲಿಗೆ ನೀರು ಹಾಕಿಬಿಟ್ಟು ಒರೆಸಿ ರಂಗೋಲಿಗಳನ್ನ ಹಾಕ್ಕೊಂಡು ಅಲ್ಲೂ ಕೂಡ ದೀಪ ಹಚ್ಚಿಟ್ಕೊಳ್ತೀನಿ. ಓಕೆನಾ? ಇಷ್ಟು ಕೆಲಸಗಳನ್ನ ನಾನು ಮಾಡ್ಕೊಂಡಿರ್ತೀನಿ. ಅದ್ರ ಜೊತೆಗೆ ನಾನು ಇನ್ನೇನೇನು ಮಾಡ್ತಾ ಹೋಗ್ತೀನಪ್ಪ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ, ಆ್ಯಕ್ಚುಲಿ ನಾನು ಮಾರ್ನಿಂಗ್ ಎದ್ಮೇಲೆ ನನಗೆ ಅಂತ ಒಂದು ಪರ್ಸ್ನಲ್ ಸ್ಪೇಸ್ ಬೇಕು ಅಂತ ಇಷ್ಟಪಡೋಳು. ಯಾಕೆಂತಂದರೆ ನಾನು ಬೇಗ ಹೇಳ್ತೀನಿ, ನಾನು ಮೆಡಿಟೇಷನ್ನ ಮಾಡ್ತೀನಿ, ನಾನು ಯೋಗಾನ ಮಾಡ್ತೀನಿ, ನಾನು ದೇವ್ರ ಪೂಜನ ಮಾಡ್ತೀನಿ, ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಕೊಳ್ತೀನಿ. ಆ್ಯಂಡ್ ಆ ದಿನಕ್ಕೆ ಏನೇನು ಬೇಕೋ ಆ ಅಡುಗೆಗಳನ್ನ ಪ್ರಿಪೇರ್ ಮಾಡ್ಕೊಳ್ಳೋದಿರ್ಬೋದು, ಆ್ಯಂಡ್ ನನ್ನ ಪ್ರಾಣಾಯಾಮ ರಿಚುವಲ್ಸ್ನ ಮಾಡೋದಿರ್ಬೋದು, ಚಕ್ರ ಹೀಲಿಂಗ್ ರಿಚುವಲ್ಸ್ನ ಮಾಡೋದಿರ್ಬೋದು. ಇದನ್ನೆಲ್ಲ ನನಗೆ ತುಂಬ ಇಷ್ಟ. ಸೊ ನಾನು ಪರ್ಸ್ನಲ್ ಆಗಿ ಮಾಡ್ಕೊಳ್ತೀನಿ. ಹಾಗಂತ ನಾನು ಇದರಿಂದ ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡೋದಕ್ಕೆ ಖಂಡಿತವಾಗ್ಲೂ ಇಷ್ಟಪಡೋದಿಲ್ಲ. ಸೊ ಅದಕ್ಕೋಸ್ಕರ ಯೂಶುವಲ್ ಆಗಿ ನಾನು ಮಾರ್ನಿಂಗ್ ಅಂತ ಬಂದಾಗ ನನ್ನ ಒಂದು ಪರ್ಸ್ನಲ್ ಸ್ಪೇಸ್ ಬೇಕು. ನನ್ನಿಂದ ಯಾರಿಗೂ ಕೂಡ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಟ್ರೀಟ್ ಮಾಡೋದು, ಥಿಂಕ್ ಮಾಡೋದು ತುಂಬಾ ಮಾಡ್ತೀನಿ. ಸೊ ಯಾರಿಗಾದರೂ ನನ್ನಿಂದ ಡಿಸ್ಟರ್ಬ್ ಆಗ್ತಾ ಇದ್ರು ಸಾರಿ, ಬಿಕಾಸ್ ಅದು ಕೂಡ ನನಗೂ ಬ್ಲಾಕೇಜ್ ಆಗಬಾರ್ದು, ನಿಮಗೂ ಬ್ಲಾಕೇಜ್ ಆಗಬಾರ್ದು. ನನಗೆ ಇದಿಷ್ಟ, ನಾನು ಮಾಡ್ತೀನಿ. ನಿಮಗೆ ಮಾರ್ನಿಂಗ್ 8 o'clock ತನಕ ಮಲಗೋದು ಇಷ್ಟನಾ? ಸೊ ಯು ಕ್ಯಾನ್ ಡೂ ಇಟ್, ಮಾಡ್ಕೊಳ್ಳಿ, ಅದರಲ್ಲೇನು ಇಶ್ಯೂಸ್ ಇಲ್ಲ. ಬಟ್ ನಾವು ಸೂರ್ಯೋದಯದ್ಗಿಂತ ಮುಂಚೆ ಎದ್ಬಿಟ್ಟು ಏನೇ ಒಂದು ಪ್ರಾಕ್ಟೀಸ್ನ ಮಾಡಿಕೊಂಡ್ರು ಅದರಲ್ಲಿ ಸಕ್ಸಸ್ ಸಿಗೋದು ಜಾಸ್ತಿ. ಹಾಗಾಗಿ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತಿನ ಮೈನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಮೂಲಾಧಾರ ಚಕ್ರ, ರೂಟ್ ಚಕ್ರ. ಈ ರೂಟ್ ಚಕ್ರ ಎಲ್ಲಿರುತ್ತೆ, ಎಲ್ಲಿ ಸಿಚುವೇಟ್ ಆಗಿರುತ್ತೆ, ಯಾವ ಕಲರಲ್ಲಿರುತ್ತೆ, ಆ್ಯಂಡ್ ಇದರಲ್ಲಿ ಎಷ್ಟು ಪೆಟಲ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಓಕೆನಾ?
ಮೂಲಾಧಾರ ಚಕ್ರ ಅಂತ ಬಂದಾಗ ಸ್ಪೈನಲ್ ಕಾರ್ಡ್ ಏನಿದೆ ಅದರ ಲಾಸ್ಟ್ ಪಾಯಿಂಟ್ ಏನಿದೆ ಅಲ್ಲಿ ಮೂಲಾಧಾರ ಚಕ್ರ ಸಿಚುವೇಟ್ ಆಗಿರತ್ತೆ. ಇದರ ಕಲರ್ ಬಂದ್ಬಿಟ್ಟು, ಸೊ ನಾನು ಏನು ವಿಯರ್ ಮಾಡಿದ್ದೀನಿ ಇದೇ ಕಲರ್ ಆಗಿರುತ್ತೆ, ರೆಡ್ ಕಲರ್ ಆಗಿರುತ್ತೆ. ಆ್ಯಂಡ್ ಇದು 4 ಪೆಟಲ್ಸ್ ಇರುತ್ತೆ ಇದಕ್ಕೆ. ಸೊ ಇದು ಬಂದ್ಬಿಟ್ಟು ಮೂಲಾಧಾರ ಚಕ್ರ, ರೆಡ್ ಕಲರ್ ಇರುತ್ತೆ, 4 ಪೆಟಲ್ಸ್ ಇರುತ್ತೆ. ಸ್ಪೈನಲ್ ಕಾರ್ಡ್ನ ಲಾಸ್ಟ್ ಪಾಯಿಂಟ್ ಅಲ್ಲಿ ಏನಾಗಿರುತ್ತೆ ಅದು ಸಿಚುಯೇಟ್ ಆಗಿರುತ್ತೆ. ಇದರ ಮೂಲ ಮಂತ್ರ ಬಂದ್ಬಿಟ್ಟು ಲಮ್ ಅನ್ನೋದಾಗಿರುತ್ತೆ. ಸೊ ನಾನು ಮುದ್ರೆ ಮತ್ತೆ ಮೂಲ ಮಂತ್ರದ ಬಗ್ಗೆ ನಿಮಗೆ ಹೇಗೆ ಅದನ್ನ ಮೆಡಿಟೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಅದ್ರಗಿಂತ ಮುಂಚೆ ಮೂಲಾಧಾರ ಚಕ್ರನ ನಾವು ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಅಂದ್ರೆ ನಾವು ಯಾವ ಥರ ಫುಡ್ನ ತಗೊಬೋದು, ಅದರಿಂದ ಯಾವ ಥರ ನಾವು ಆಕ್ಟಿವೇಟ್ ಮಾಡ್ಕೋಬೋದು. ಆ್ಯಂಡ್ ಮೂಲಾಧಾರ ಚಕ್ರ ಬ್ಲಾಕ್ ಆಗಿತ್ತು ಅಂತ ಅಂದರೆ ನಾವೇನು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈಗ ವೆರಿ ಫಸ್ಟ್ ನಮ್ಮಲ್ಲಿ ಸೆಕ್ಯೂರಿಟಿ ಫೀಲ್ ಆಗಬೇಕು ಆ್ಯಂಡ್ ನಾವು ಸ್ಟೇಬಲ್ ಆಗಿರಬೇಕು. ಫೈನಾನ್ಷಿಯಲಿ ಇರ್ಬೋದು, ಮೆಂಟಲಿ ಇರ್ಬೋದು, ಫಿಸಿಕಲಿ ಇರ್ಬೋದು, ಆ್ಯಂಡ್ ಹೆಲ್ತ್ ರಿಲೇಟೆಡ್ ಆಗಿರ್ಬೋದು. ನಾವು ಸ್ಟೇಬಲ್ ಆಗಿರಬೇಕು, ಸೆಕ್ಯೂರಿಟಿ ಫೀಲ್ ಆಗಬೇಕು. ಆ್ಯಂಡ್ ನಮಗೆ ಇನ್ಸೆಕ್ಯೂರಿಟಿ ಫೀಲ್ ಅನ್ನೋದೇ ಇರಬಾರ್ದು ಅಂತ ಅಂದರೆ, ಆ್ಯಂಡ್ ಫರ್ಟಿಲಿಟಿ ನಮ್ಮಲ್ಲಿ ಪ್ರಾಪರ್ ಆಗಿರಬೇಕು ಅಂತ ಅಂದರೆ ನಮಗೆ ಮೂಲಾಧಾರ ಚಕ್ರ ಬೇಸ್ ಆಗಿರುತ್ತೆ. ಬಟ್ ಈ ಫರ್ಟಿಲಿಟಿಗೆ ನಮಗೆ ಸ್ವಾದಿಷ್ಟಾನ ತುಂಬಾ ಇಂಪಾರ್ಟೆಂಟು, ಬಟ್ ಇದು ಸ್ವಲ್ಪನೇ ಬೇಸ್ ಆಗಿರುತ್ತೆ ಅಷ್ಟೇನೆ. ಆ್ಯಂಡ್ ನಾವು ಪೊಟೆನ್ಷಿಯಲ್ ಆಗಿರಬೇಕು ಅಂದರೆ ಕೂಡ ಮೂಲಾಧಾರ ಚಕ್ರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮೂಲಾಧಾರ ಅಥವಾ ರೂಟ್ ಚಕ್ರ ಅಂತ ಅಂದರೆ ಇದು ಮರದ ಬೇರಿನ ಥರ ನಾನೆಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿದ್ದೀನಿ ಅಲ್ವಾ, ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಆ ಚಕ್ರ ಫುಲ್ ರೆಡ್ ಕಲರಲ್ಲಿದೆ. ಆ್ಯಂಡ್ ಆ ರೆಡ್ ಕಲರ್ ಏನಿದೆ ಅದ್ರ ಬೇರ್ಗಳು, ಈ ಆಲದ ಮರದ ಬೇರ್ಗಳೆಲ್ಲ ನಿಮಗೆ ಗೊತ್ತಿರುತ್ತಲ್ವ, ಫುಲ್ ಭೂಮಿಯ ಒಳಗಡೆವರೆಗೂ ಹೋಗಿರುತ್ತೆ. ಸೊ ನೀವು ಮೆಡಿಟೇಟ್ ಮಾಡ್ತಾ ಇರ್ಬೋದು ಅಥವಾ ಅದನ್ನು ಫೀಲ್ ಮಾಡ್ಕೊಳ್ತಾ ಇರ್ಬೋದು. ಅಲ್ಲಿಂದ ಬೇರ್ಗಳ ಥರ ಏನೋ ಎಲ್ಲ ಹೊರಟಿದೆ ರೂಟ್ಗಳು. ಆ ರೂಟು ಫುಲ್ ಭೂಮಿಯ ಒಳಗಡೆ ತನಕ ಹೋಗಿ ಫುಲ್ ಸ್ಟ್ರಾಂಗ್ ಆಗಿದೆ. ಎಷ್ಟು ನಾವು ಅದನ್ನು ಅಲ್ಗಾಡ್ಸಿದ್ರು ಒಂದು ಮರನ ನಮ್ಮ ಹತ್ರ ಅಲ್ಗಾಡ್ಸೋಕ್ಕಾಗತ್ತಾ? ನೋ, ಇಟ್ಸ್ ಇಂಪಾಸಿಬಲ್ ಅಲ್ವಾ. ಅದೇ ಥರ ನಮ್ಮ ಹತ್ರ ಅದನ್ನ ಅಲ್ಗಾಡ್ಸೋಕ್ಕಾಗಬಾರ್ದು. ಅಷ್ಟು ಸ್ಟ್ರಾಂಗ್ ಆಗಿ ಅದೇನಾಗಬೇಕು ಅಂದರೆ ಭೂಮಿಯ ಒಳಗಡೆವರೆಗೂ ಹೋಗಿರ್ಬೇಕು. ಇದನ್ನ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ಅದಕ್ಕೇನೆ ನಾವು ಇದಕ್ಕೆ ಹೇಳೋ ಅಂಥದ್ದು ರೂಟ್ ಚಕ್ರ ಅಂತ ಹೇಳ್ಬಿಟ್ಟು. ಸೊ ಇದರ ರೂಟ್ ಏನಾಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು ಆ್ಯಂಡ್ ಪವರ್ಫುಲ್ ಆಗಿರ್ಬೇಕು. ಸೊ ಫುಡ್ ಅಂತ ಬಂದಾಗ ಈಗ ಭೂಮಿಯ ಒಳಗಡೆ ಈ ಗೆಡ್ಡೆ ಗೆಣಸು ಅಂತ ಹೇಳ್ತೀವಿ ಅಲ್ವಾ, ಸೊ ಆ ಥರ ಫುಡ್ನ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಈಗ ಮೂಲಂಗಿ, ನಾನು ಪರ್ಟಿಕ್ಯುಲರ್ ರೆಡ್ ಕಲರ್ ಇರೋದನ್ನು ಹೇಳ್ತೀನಿ. ಆ್ಯಂಡ್ ಇದು ಏನು ಅಂತಂದರೆ ನಮ್ಮ ಮೂಲಾಧಾರ ಭೂಮಿಯ ಒಳಗಡೆ ಹೋಗಿರುತ್ತೆ. ಸೊ ಭೂಮಿ ಒಳಗಡೆ ಬೆಳೆಯುವಂಥ ತರಕಾರಿ ಆಗಿರೋಂತಹ ಮೂಲಂಗಿನ ನಾವು ಜಾಸ್ತಿ ತಿನ್ಬೇಕಾಗತ್ತೆ. ಆಲೂಗೆಡ್ಡೆನ ನಾವು ತಿನ್ಬೋದು. ಆ್ಯಂಡ್ ಇನ್ನು ಒಳಗಡೆ ಅಂತ ಥಿಂಕ್ ಮಾಡಿದಾಗ ಬೀಟ್ರೂಟ್ನ ನಾವು ತಿನ್ಬೋದು, ಗೆಣಸನ್ನ ನಾವು ತಿನ್ಬೋದು. ಈ ಥರ ಯಾವುದೆಲ್ಲ, ಕ್ಯಾರೆಟ್ನ ನಾವು ತಿನ್ಬೋದು. ಭೂಮಿಯ ಒಳಗಡೆ ಅದು ಬೆಳೆಯುತ್ತೆ ಅಲ್ವಾ ಆ ತರಕಾರಿ, ಅದನ್ನು ನಾವು ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಮೂಲಾಧಾರ ಚಕ್ರದ ರೂಟ್ ಏನಿದೆ, ಬೇಸ್ ಏನಿದೆ, ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ರೆಡ್ ಕಲರ್, ರೆಡ್ ಆ್ಯಪಲ್ ಇರ್ಬೋದು ಅಥವಾ ದಾಳಿಂಬೆ ಇರ್ಬೋದು. ಈ ಥರ ಏನೇನು ಸಿಗುತ್ತೆ, ಈ ಚೆರ್ರೀಸ್ ಇರ್ಬೋದು, ರೆಡ್ ಕಲರ್ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು. ಇದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಕೂಡ ನಿಮ್ಮ ಮೂಲಾಧಾರ ಚಕ್ರ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅದೇ ನಮ್ಮ ಮೂಲಾಧಾರ ಚಕ್ರ ವೀಕ್ ಆಗಿತ್ತು ಅಂತ ಅಂದ್ರೆ ಏನಾಗತ್ತೆ ಅಂದ್ರೆ ನಮಗೆ ಸ್ಟೆಬಿಲಿಟಿ ಇರೋದಿಲ್ಲ. ಅಂದ್ರೆ ಒಂದು ಭಯ ಇರುತ್ತೆ ನಮ್ಮಲ್ಲಿ. ಈ ಆಂಗ್ಸೈಟಿ ಇಶ್ಯೂಸ್ ಇರ್ಬೋದು, ಡಿಪ್ರೆಷನ್ ಇಶ್ಯೂಸ್ ಇರ್ಬೋದು, ಇದೆಲ್ಲ ಮೇನ್ ಬರೋದಕ್ಕೆ ರೀಸನ್ ಆಗುವಂಥದ್ದೇ ಮೂಲಾಧಾರ ಚಕ್ರ ಸ್ಟ್ರಾಂಗ್ ಇಲ್ಲದೆ ಇರೋದು, ಸ್ಟೇಬಲ್ ಆಗಿಲ್ಲದೆ ಇರೋದು. ಆ್ಯಂಡ್ ಮೂಲಾಧಾರ ಚಕ್ರ ಸ್ಟೇಬಲ್ ಆಗಿಲ್ಲ ಅಂದಾಗ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ. ಆ್ಯಂಡ್ ಫೈನಾನ್ಷಿಯಲ್ ಬ್ಲಾಕೇಜಸ್, ಮೇನ್ಲಿ ಫೈನಾನ್ಷಿಯಲ್ ಬ್ಲಾಕೇಜಸ್ ಬರುವಂಥದ್ದೇನೆ ಮೂಲಾಧಾರ ಚಕ್ರ ನಮ್ಮದು ಬ್ಲಾಕ್ ಆಗಿದೆ, ಕ್ಲೋಸ್ ಆಗಿದೆ ಅಂತ ಅಂದರೆ ಮಾತ್ರನೇ. ಸೊ ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು. ಆ್ಯಂಡ್ ಮೆಂಟಲ್ ಯಾವುದೇ ಥರ ಇಶ್ಯೂಸ್, ನಿಮಗೆ ಆಂಗ್ಸೈಟಿ ಇಶ್ಯೂಸ್ ಇರ್ಬೋದು, ಭಯ ಫೀಲ್ ಆಗೋಂಥದ್ದು ಇರ್ಬೋದು, ಡಿಪ್ರೆಷನ್ ಇಶ್ಯೂ ಇರ್ಬೋದು. ಆ್ಯಂಡ್ ಇದಿಷ್ಟೇ ಅಂತ ನಾನು ಹೇಳ್ತಾ ಇಲ್ಲ.
ಮೂಲಾಧಾರ ಚಕ್ರ ಕ್ಲೋಸ್ ಆಗೋದ್ರಿಂದ ನಮಗೆ ಬ್ಯಾಕ್ ಏನು ಲೋವರ್ ಬ್ಯಾಕ್ ಪೇನ್ ಬರೋಂಥದ್ದು ಇರ್ಬೋದು, UTI ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಏನು ಹೇಳ್ತೀವಿ ಅದು ಬರೋಂಥದ್ದು ಇರ್ಬೋದು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರ್ಬೋದು, ಅಥವಾ ಈ ಪೈಲ್ಸ್ ಅಂತ ಏನು ಹೇಳ್ತೀವಿ ಅದು ಬರೋಂಥದ್ದು ಇರ್ಬೋದು. ಇದೆಲ್ಲ ಕೂಡ ಮೂಲಾಧಾರ ಚಕ್ರ ಬ್ಲಾಕ್ ಆದ್ರೇನೆ. ಆ್ಯಂಡ್ ಲೋವರ್ ಬ್ಯಾಕಲ್ಲೂ ಪೇಯ್ನ್ ಬರೋದು ಕೂಡ ಮೂಲಾಧಾರ ಚಕ್ರ ಬ್ಲಾಕ್ ಆಗಿರೋದ್ರಿಂದ ಕೂಡ ಆಗಿರ್ಬೋದಾಗಿರುತ್ತೆ. ಆ್ಯಂಡ್ ಇನ್ನು ಲಾಟ್ಸ್ ಆಫ್ ಡಿಸಾರ್ಡರ್ ಅಥವಾ ಡಿಸೀಸ್ಗಳು ಈ ಮೂಲಾಧಾರ ಚಕ್ರಕ್ಕೆ ರಿಲೇಟ್ ಆಗಿದೆ. ಹಾಗೇನೆ ನಾನು ನಿಮಗೆ ಏನೇನು ವೆಜಿಟೇಬಲ್ಸ್ನ ತಿನ್ಬೋದು ಆ್ಯಂಡ್ ಫ್ರೂಟ್ಸ್ನ ತಿನ್ಬೋದು ಆ್ಯಂಡ್ ಮೂಲಾಧಾರ ಚಕ್ರದಲ್ಲಿ 4 ಪೆಟಲ್ಸ್ ಇದೆ ಅನ್ನೋದನ್ನ ನಾನು ನಿಮ್ಗೆ ಹೇಳಿದೆ. ರೆಡ್ ಕಲರ್ ಅಂತಂದರೆ ರೂಟ್ ಒಳಗಡೆ ಹೋಗ್ಬಿಟ್ಟು ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿದೆ. ಸೊ ಇದಿಷ್ಟನ್ನ ನೀವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಕಂಟಿನ್ಯೂಷನ್ನ ಮಾಡ್ತೀನಿ. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸದಾಕಾಲ ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದ.